ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಣೇಶ ಗೌರಿ ಹಬ್ಬದ ಪ್ರಯುಕ್ತ ನಮ್ಮನೆ ಹತ್ರ ಆಟ ಆಡಿಸ್ತಿರುವಂಥ ಕ್ರೀಡೆಗಳ ಭಾಗ 2ನ ನಾನು ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಗೇಮ್ನ ಆಟ ಆಡ್ಸೋಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಆಮೇಲೆ ಕೂಡ ಎಲ್ಲ ಗೇಮ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಸೊ ನೋಡ್ತಾ ಇರ್ಬೋದು, ಇವಾಗ ಪೂಜೆ ಎಲ್ಲ ಆಗಿದೆ, ಪ್ರಸಾದ ಎಲ್ಲ ಕೊಡ್ತಿದ್ದಾರೆ. ಹುಡುಗರುಗಳು ಅಷ್ಟೇ ಅಲ್ಲದೇನೆ ದೊಡ್ಡವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಖುಷಿಯಾಗುತ್ತೆ. ಯಾಕೆ ಅಂದರೆ ಇವಾಗ ಗೇಮ್ಸ್ ಆಟ ಆಡಿಸೋದು ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಬರೋದೇ ಮಕ್ಕಳುಗಳು. ತುಂಬ ಜನ ಮಕ್ಕಳುಗಳು ಸೇರ್ತಾರೆ ಊರಲ್ಲಿ. ಅದು ಅಲ್ಲದೆ ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ, ದೊಡ್ಡವರು, ಅಕ್ಕಪಕ್ಕ ಇರೋರು ಎಲ್ಲರೂ ಕೂಡ ಬಂದಿದ್ದಾರೆ. ಅದಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಗಣೇಶ ಗೌರಿ ಹಬ್ಬ ಏನು ಸೆಲೆಬ್ರೇಟ್ ಮಾಡ್ತೀವಿ ನಾವು, ಅದಕ್ಕಿಂತ ಡಬಲ್ ಖುಷಿ ನಮಗೆ ಈ ಥರ ಗೇಮ್ಸ್ ಆಡಿದಾಗ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗಳು ಪ್ರಸಾದ ತೊಗೊಂಡು ಅಮ್ಮ ಕೊಡೋಕ್ಕೆ ಅಂತ ಬಂದಿದ್ದಾಳೆ, ಅಂದರೆ ನಂಗೆ ಕೊಡೋದಕ್ಕೆ ಅಂತ. ಬಟ್ ನಾನು ಬ್ಲಾಗ್ ಮಾಡ್ತಿದ್ನಲ್ಲ, ಹಾಗಾಗಿ ಅವಳು ಮನೆಯಲ್ಲಿ ಒಳಗಡೆ ತೊಗೊಂಡೋಗಿ ಇಟ್ಬಿಟ್ಟು ಬಂದಿದ್ದಾಳೆ. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ಮಕ್ಕಳು ಪ್ರಸಾದ ತಿನ್ನೋದು, ಪ್ರಸಾದ ಇಸ್ಕೊಳ್ಳೋದು, ಮಜಾ ಮಾಡ್ತಿದ್ದಾರೆ. ಚೈಲ್ಡ್ಹುಡ್ಡಲ್ಲಿ ನಾವು ಅಷ್ಟೇ ನಮ್ಮ ಮನೆ ಹತ್ರ ರಾಮ ಮಂದಿರ ಇದೆ. ಸೊ ಅಲ್ಲಿ ರಾಮನವಮಿಯಲ್ಲಿ ಒಂದು 12 days ಪೂಜೆ ಕಂಟಿನ್ಯೂ ಆಗಿ ನಡೆಯುತ್ತೆ. ಆ ಟೈಮಲ್ಲಿ ನಾವು ಅಷ್ಟೇ ಎವ್ರಿ ಈವ್ನಿಂಗ್ ಪ್ರಸಾದ ಕೊಡೋ ಟೈಮಲ್ಲಿ ಕರೆಕ್ಟಾಗಿ ಹೋಗಿ ಇಸ್ಕೊಂಬರ್ತಾಯಿದ್ವಿ. ಸೊ ಅದೆಲ್ಲ ನೆನಪಾಗುತ್ತೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಗೇಮ್ಸ್ ತುಂಬಾ ಆಟ ಆಡಿಸ್ತಿರೋದ್ರಿಂದ ದೊಡ್ಡವರು ಕೂಡ ಅಷ್ಟೇ ಜನ ಬಂದು ಸೇರ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಪಟಾಕಿ ಎಲ್ಲ ಸಿಡಿಸಿದ್ರು. ನೋಡ್ತಾ ಇರ್ಬೋದು ಪಟಾಕಿ ಎಲ್ಲ ಎಷ್ಟು ಚೆನ್ನಾಗಿ ಸಿಡಿತಿದೆ ಅಂತ. ನನ್ನ ಮಗನಿಗೆ ಪಟಾಕಿ ಅಂದರೆ ತುಂಬಾ ಭಯ. ಸೊ ಅವ್ನು ಪಟಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ಹೊಡೆಯೋದಕ್ಕೆ ನನ್ನ ಮಗ ಒಳಗಡೆ ಓಡ್ಬಿಟ್ಟ. ನೋಡ್ತಾ ಇರ್ಬೋದು, ಇವಾಗ ಗೇಮ್ ಸ್ಟಾರ್ಟ್ ಆಗಿದೆ. ಈ ಗೇಮ್ ಬಂದು ಬಕೆಟಿಂದ ಬಾಲ್, ಅಂದರೆ 3 ಬಾಲ್ನ ನಾವು ಬಕೆಟಲ್ಲಿ ಹಾಕಬೇಕು. ಯಾರು ಕರೆಕ್ಟಾಗಿ ಹಾಕ್ತಾರೆ ಅವ್ರಿಗೆ ವಿನ್ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ಮಕ್ಕಳಿಗೆ ಬೇರೆ, ದೊಡ್ಡವ್ರಿಗೆ ಬೇರೆ ಅಂತ ಸಪ್ರೇಟಾಗಿ ಗೇಮ್ ಮಾಡಿಸಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಆದರೆ ನಮ್ಗೆ ಬೇಜಾರಾಗ್ತಾ ಇತ್ತು, ಯಾಕಂದರೆ ಇವತ್ತು ಲಾಸ್ಟ್ ಡೇ ಅಲ್ವಾ, ಹಂಗಾಗಿ ನಾಳೆಯಿಂದ ಏನು ಗೇಮ್ಸ್ ಇರಲ್ಲ, ಗಣೇಶನ ಬಿಟ್ಬಿಡ್ತಾರೆ ಅಂತ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಬಟ್ ಎಲ್ಲ ಗೇಮ್ಸ್ನೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮಕ್ಕಳಿಗೆ ಅಂತ ಹೇಳಿದಾಗ ಎಷ್ಟೊಂದು ಜನ ಮಕ್ಕಳೆಲ್ಲ ಹಾಕಿದ್ರು. ಬಟ್ ಕೆಲವೊಂದಷ್ಟನ್ನು ನಾನು ಮಾತ್ರ ಇಲ್ಲಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಗೊಂಬೆ ಹಾಕ್ತಿದ್ದಾಳೆ. ಗೊಂಬೆ ಹೆಂಗೆ ಹಾಕ್ತಿದ್ದಾಳೆ ಅಂದರೆ ಕ್ರಿಕೆಟ್ ಆಡೋ ಥರ, ಅಂದರೆ ಕ್ರಿಕೆಟ್ ಆಡ್ಬೇಕಂದ್ರೆ ಬಾಲ್ ಹಾಕ್ತಿದ್ದಾಳೆ. ಅವಳಾದ್ಮೇಲೆ ನಾನು ಕೂಡ ಹಾಕ್ತೆ. ಅವಳಿಗೆ ನಗ್ತಿದೆ, ನಾನು ಆಡ್ಕೊಂಡು. ಇವಾಗ ನಾನು ಅಷ್ಟೇ ಹೆಂಗೆಂಗೋ ಹಾಕ್ದೆ, ಸೈಡ್ಗೆ ಹಾಕೋದು 3 ಸಲ ಕೂಡ ಸೈಡ್ಗೆ ಹಾಕಿದ್ದೀನಿ. ಕರೆಕ್ಟಾಗಿ ನಾನು ಹಾಕಲೇ ಇಲ್ಲ. ಸೊ ತುಂಬ ಫನ್ನಾಗಿತ್ತು ನನಗಂತೂ. ಚಿಕ್ಕ ಮಕ್ಳದು ನೇಮ್ ಎಲ್ಲ ಬರ್ಸಿದಾಗ ನನ್ನ ಮಗಳೋಗಿ ನಂದು ಕೂಡ ಬರ್ಸ್ಬಿಟ್ಟು ಬಂದಿದ್ದಾಳೆ. ನನಗೆ ಗೊತ್ತಿಲ್ಲ, ಅವ್ರು ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಗಿತ್ತು. ಸೊ ಅಲ್ಲೆಲ್ಲ ನಗ್ತಿದ್ರು, ನೀನು ಚಿಕ್ಕವಳ ಅಂತ ಎಲ್ಲ ರೇಗಿಸ್ತಾ ಇದ್ರು ನನಗೆ. ನಾವು ಬಕೆಟಿಂದ ಬಾಲ್ ಆಡಿಸ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಬಕೆಟ್ ತೊಗೊಂಡು ಬಾಲ್ ತೊಗೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ದೊಡ್ಡ ಬಾಲ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ವಿ, ಅದು ಪರ್ಫೆಕ್ಟಾಗಿ ಹಾಕಿದ್ವಿ. ಸಣ್ಣ ಬಾಲ್ ಅಂತ ಗೊತ್ತಾಯಿತು ಗೇಮ್ ಆಡೋ ಟೈಮಲ್ಲಿ. ಆವಾಗ ಅಂದ್ಕೊಂಡ್ವಿ ಕಷ್ಟ ಆಗುತ್ತೆ ಅಂತ ಹೇಳಿ. ದೊಡ್ಡ ಬಾಲ್ ಆಗಿದ್ರೆ ಈಸಿಯಾಗಿ ಹಾಕ್ಬಿಡ್ಬೋದಾಗಿತ್ತು. ಸೊ ಇಲ್ಲಿ ನೋಡಿ, ಹಂಸಿ ಹಾಕ್ತಾಳೆ. 1 ಬಾಲ್ ಅಂತೂ ಹಂಸಿ ಖಂಡಿತ ಹಾಕ್ತಾಳೆ. ಅದಾದಮೇಲೆ ಯಾವ ಬಾಲ್ ನೋಡಿ ಹಾಕಲ್ಲ. ಸೊ ತುಂಬಾ ಚೆನ್ನಾಗಿತ್ತು, ಸಖತ್ ಚೆನ್ನಾಗಿತ್ತು. ಹ್ಯಾಂಡ್ ಅಲ್ಲಿರುವಂಥ ಮಕ್ಳುಗಳನ್ನೆಲ್ಲ ಅವಾಯ್ಡ್ ಮಾಡೋಷ್ಟು ಸಾಕಾಯ್ತಾಯಿತ್ತು ಅವರಿಗೆ. ಇದೇ ಟೈಮಲ್ಲಿ ನನ್ನ ಮಗ ಮತ್ತು ನಮ್ಮ ಬುಜ್ಜಿ ಇಬ್ರಿಗೂ ಮಾಮ ಬೇಕಾಗಿತ್ತು. ನನ್ನ ತಮ್ಮ ಫುಲ್ ಮುಂದೆ ಗೇಮೆಲ್ಲ ಆಡಿಸ್ತಾ ಇದ್ದ. ಸೊ ನಾವು ನೋಡ್ಬಿಟ್ರೆ ಇಬ್ಬರು ಹಠ ಮಾಡೋರು. ನಮಗೂ ತುಂಬ ಈಸಿ ಅವನಿತ್ತು ಅಂದರೆ. ಇಬ್ಬರೂ ಅವನ ಹತ್ರ ಕೊಟ್ಬಿಟ್ಟು ಆರಾಮಾಗಿ ನಾವು ಅಂತಿರ್ತಾ ಇದ್ವಿ. ಅವನಿಬ್ಬರೂ ಎತ್ಕೊಂಡು ಆಟ ಆಡಿಸ್ಕೊಂಡು ಅವನು ಕೂಡ ಗೇಮೆಲ್ಲ ಆಡಿಸ್ತಾ ಇದ್ದ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಈ ಹಬ್ಬದಲ್ಲೇ ಮಾತ್ರ ಅಂತ ಅನಿಸುತ್ತೆ ಈ ಥರ ಎಲ್ಲ ಜನಗಳೆಲ್ಲ ಬಂದು ಸೇರೋದು. ತುಂಬಾ ಎಂಜಾಯ್ ಮಾಡ್ತಾರೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲನೂ. ಹಾಗೆ ಇಲ್ಲಿ ಚಕ್ಲಿ ತಿನ್ನೋ ಗೇಮ್ ಅವತ್ತು ತುಂಬಾ ಚೆನ್ನಾಗಿತ್ತು, ಫನ್ನಾಗಿತ್ತು. ಸೊ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಿದ್ದಾರೆ. ಯಾವುದೇ ಗೇಮ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ಅಲ್ಲಾಗೋ ಡಿಸ್ಕಷನ್ಗಳು ನೋಡೋದಕ್ಕೆ ಸಖತ್ ಫನ್ನಾಗಿರ್ತಾಯಿತ್ತು. ಸೊ ಇವತ್ತು ಅಷ್ಟೇ ನನ್ನ ಮಗಳು ಆಟ ಆಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಆಟ ಆಡ ಅಂತ ಹೇಳಿಬಿಟ್ಟು ನಾವೆಲ್ಲ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಜಿಷ್ಣು ಮತ್ತು ಗೊಂಬೆ ಇಬ್ಬರು ಕೂಡ ಆಡ್ತಾಯಿದ್ರು. ನೋಡ್ತಾ ಇರ್ಬೋದು, ಜಿಷ್ಣು ಆಲ್ರೆಡಿ ಟ್ರೈ ಮಾಡ್ತಿದ್ದಾನೆ. ನಾವು ಅಂದ್ಕೊಂಡ್ವಿ ಜಿಷ್ಣು ತಿನ್ನೋದ್ರಲ್ಲಿ ಫಸ್ಟ್ ಇರೋದ್ರಿಂದ ಬೇಗ ತಿಂತಾನೆ ಅಂತ. ಬಟ್ ನಿಜವಾಗ್ಲೂ ಸಖತ್ ಚೆನ್ನಾಗಿತ್ತು. ಆ್ಯಕ್ಚುಲಿ ವೀಡಿಯೋಗಿಂತ ರಿಯಲಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಈ ಹುಡುಗಿ ಸ್ವಲ್ಪ ತಿಂದು ಆಮೇಲೆ ತಿನ್ನೋಕ್ಕೆ ಆಗಲಿಲ್ಲ ಅವ್ರಿಗೂ ಕೂಡ. ಸೊ ಹಂಗಾಗಿ ಕೆಲವೊಬ್ಬರು ತಿಂದರು, ಕೆಲವೊಬ್ರು ಬಿದ್ದೋಯ್ತು, ಕೆಲವರು ತಿನ್ನಲೇ ಇಲ್ಲ. ತುಂಬಾ ಚೆನ್ನಾಗಿತ್ತು ಈ ಗೇಮ್. ಯಾರಾದರೂ ನೆಕ್ಸ್ಟ್ ಯಾರಾದರೂ ಗಣೇಶ ಕುಂಚಿದ್ರೆ ಅಥವಾ ಏನಾದರೂ ಗೇಮ್ಸ್ನ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದರೆ ಈ ಥರ ಗೇಮ್ನ ನೀವು ಖಂಡಿತ ಇಂಟ್ರೊಡ್ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲರಿಗೂ ನೋಡೋದಕ್ಕೆ. ಕೇಳಿಸ್ತಾ ಇರ್ಬೋದು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡು ಎಷ್ಟು ಜೋರಾಗಿ ಬರ್ತಿದೆ ಅಂತ ಹೇಳಿ. ಸೊ ಅಲ್ಲಿ ಗೇಮ್ ಆಡೋರು ಗೇಮ್ ಆಡ್ಕೊಂಡು ಎಂಜಾಯ್ ಮಾಡಿದರೆ ನಾವೊಂದು ಅವ್ರನ್ನ ನೋಡಿ ಸಖತ್ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಸೂಪರಾಗಿತ್ತು ಈ ಗೇಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೊಡ್ಡವ್ರಿಗೂ ಕೂಡ ಈ ಗೇಮ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ದೊಡ್ಡವ್ರಿಗೆ ಈ ಗೇಮ್ ಮಾಡಿಸ್ಲಿಲ್ಲ, ಮಕ್ಕಳಿಗೆ ಮಾತ್ರ ಅಂತ ಹೇಳಿದ್ರು. ನಮ್ಮ ಜಿಷ್ಣು ಅಂತ ಫುಲ್ ಟ್ರೈ ಮಾಡ್ತಾನೆ ಇದ್ದಾನೆ ತಿನ್ನೋದಕ್ಕೆ. ಕೊನೆಗೂ ಅವನ ಕೈಲಿ ಆಗಲೇ ಇಲ್ಲ. ಇದರಲ್ಲಿ ಯಾರೂ ಕೂಡ ಸಕ್ಸಸ್ ಆಗಿಲ್ಲ ಅಂತ ಅನ್ಕೋತೀನಿ. ಒಂದು ಹುಡುಗಿ ಮಾತ್ರ ಸಕ್ಸಸ್ ಆದಲು. ಫಸ್ಟ್ ನಾನು ನಿಮ್ಗೆ ತೋರಿಸಿದ್ರೆ ಆ ಹುಡುಗಿ ಬೇಗ ತಿನ್ಕೊಂಡ್ಲು. ಹಾಗೆ ಅಲ್ಲಿ ಚೀಟಿಂಗ್ ಎಲ್ಲ ಮಾಡೋರು. ಸೊ ಹಂಗಾಗಿ ಸ್ವಲ್ಪ ಕಸಿ ಬಿಸಿ ಕೂಡ ಆಗ್ತಾಯಿತ್ತು.
ಹಾಗೆ ಆ ಗೇಮೆಲ್ಲ ಕಂಪ್ಲೀಟ್ ಆದಮೇಲೆ ಕೆರೆ ದಡ ಆಡ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು. ಈ ಗೇಮ್ಸ್ ಎಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗ್ತಾ ಇತ್ತು. ನಾವು ನಮ್ಮ ಚೈಲ್ಡ್ಹುಡ್ಡಲ್ಲಿ ಇದೇ ಥರ ಗೇಮ್ಸನ್ನೆಲ್ಲ ಆಟ ಆಡ್ತಿದ್ವಿ. ಅಂದರೆ ಕೆರೆ ದಡ ಆಡೋದು, ಮ್ಯೂಸಿಕಲ್ ಚೇರ್ ಆಡೋದು, ಲೆಮನ್ ಇನ್ ದ ಸ್ಪೂನ್, ಈ ಥರ ಎಲ್ಲ ಗೇಮ್ಸ್ ಕೂಡ ನಾವು ಆಡ್ತಾಯಿದ್ವಿ. ಸಖತ್ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಈಗಿನ ಕಾಲದ ಮಕ್ಳಿಗೆ ಆ ಥರ ಗೇಮ್ಸೇ ಗೊತ್ತಿಲ್ಲ. ನನ್ನ ಮಗಳಿಗಂತೂ ಈ ಗೇಮ್ಸ್ ಎಲ್ಲ ಗೊತ್ತೇ ಇಲ್ಲ. ಫಸ್ಟ್ ಟೈಮ್ ಅವಳು ನೋಡಿದ್ದು ತುಂಬಾ ಖುಷಿಪಟ್ಲು. ಕೆರೆಯಿಂದ ದಡಕ್ಕೆ ಹೋಗೋದು, ದಡ ಅಂದರೆ ಕೆರೆಗೆ ಹೋಗೋದು, ಆ ಥರ ಆಗಿಬಿಡ್ತು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಗೇಮು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ದೊಡ್ಡವ್ರಿಗೆ ಮ್ಯೂಸಿಕಲ್ ಚೇರ್ ಆಡಿಸ್ತಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲನೂ ಎಂಜಾಯ್ ಮಾಡಿದ್ವಿ. ಹಾಗೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನಮ್ಗೆ ತುಂಬಾ ರೀಕಾಲ್ ಆಗ್ತಾಯಿತ್ತು. ಹಾಗೆ ನಾವು ಅಲ್ಲೆಲ್ಲ ಮಾತಾಡ್ಕೊತಾ ಇದ್ವಿ, ನಾವು ಚೈಲ್ಡ್ಹುಡ್ಡಲ್ಲಿ ಇರ್ಬೇಕಾದ್ರೆ ಈ ಥರ ಗೇಮ್ಸ್ ಎಲ್ಲ ಆಟ ಆಡ್ತಿದ್ವಿ ಅಲ್ವಾ. ಇವಾಗ ಈಗಿನ ಮಕ್ಳಿಗೆ ಏನೂ ಗೊತ್ತೇ ಇಲ್ಲ ಈ ಥರ ಗೇಮ್ಸ್ ಎಲ್ಲ ಅಂತ. ನೆಕ್ಸ್ಟ್ ಇಯರ್ ಗಣೇಶ ಕೂಡಿಸಿದಾಗ ಕೂಡ ಈ ಥರ ಎಲ್ಲ ಗೇಮ್ಸ್ ಎಲ್ಲ ಆಡಿಸಿ ಅಂತೆಲ್ಲ ನಾವು ಕೂಡ ಹೇಳ್ತಾ ಇದ್ವಿ. ಅವರು ಕೂಡ ಅಂತ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ ಆಡಿಸ್ತಾರೆ ಇಲ್ವಾ ಏನೋ ಅಂತ.
ಹಾಗೆ ಗೇಮ್ಸಲ್ಲಿ ವಿನ್ ಆದವ್ರಿಗೆಲ್ಲರಿಗೂ ಕೂಡ ಒಂದೊಂದು ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ರಂಗೋಲಿ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಅಂತ ಕೂಡ ಕೆಲವೊಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಯಾರಿಗೆ ಪ್ರೈಸ್ ಬಂದಿಲ್ಲ ಅವರೆಲ್ಲ ಎಫರ್ಟ್ ಹಾಕಿರ್ತಾರಲ್ವ, ರಂಗೋಲಿ ಬಿಡೋದಂದರೆ ಈಸಿ ಏನಲ್ಲ, ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ 1 hour ತೊಗೊಂಡಿರ್ತೀವಿ ಟೈಮು. ಆ್ಯಂಡ್ ಕಲರೆಲ್ಲ ಅವರು ಹಾಕೋದಕ್ಕೆ ಅವರು ಕೂಡ ಖರ್ಚು ಮಾಡಿರ್ತಾರೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳಿ ಅವರು ಕೂಡ ಇವತ್ತು ಸಮಾಧಾನಕರ ಬಹುಮಾನ ಎಲ್ಲ ಕೊಟ್ಟಿದ್ದಾರೆ. ಹ್ಯಾಂಡ್ ನೋಡ್ತಾ ಇರ್ಬೋದು, ನಮಿತಂಗೆ ಗಿಫ್ಟ್ ಬಂದಿದೆ, ಫಸ್ಟ್ ಪ್ರೈಸು. ಅವಳಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ತೋರಿಸು ಅಂದಿದ ತಕ್ಷಣ ಫುಲ್ ಖುಷಿಯಾಗಿ ತೋರಿಸ್ತಾ ಇದ್ಲು. ಎಲ್ಲರೂ ಅಷ್ಟೇ ಗೇಮಲ್ಲಿ ಆಟ ಆಡಿದವರು ಪ್ರೈಸ್ ತೊಗೊಂಡ್ರೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಪ್ರೈಸ್ ತೊಗೊಂಡವರು ಪ್ರೈಸ್ ಸಿಕ್ತು ಅಂತ ಖುಷಿಪಟ್ಟರೆ, ನೋಡ್ಕೊಂಡು ನಿಂತಿದ್ದವ್ರಿಗೆಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳಿ ಖುಷಿ ಪಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮ್ಮನೆ ಹತ್ರ ಆಟಾಡಿಸಿದ್ದು ಈ ವರ್ಷದಲ್ಲಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇದಕ್ಕೂ ಮುಂಚೆ ಯಾವುದೇ ಹಬ್ಬದಲ್ಲೂ ಗಣೇಶ ಕೂಡಿಸ್ದಾಗೆಲ್ಲ ಈ ಥರ ಎಲ್ಲ ಏನೂ ಆಟ ಆಡಿಸ್ತಾ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಈ ಥರ ಎಲ್ಲ ಆಟ ಆಡಿಸಿದ್ದು. ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ನೋಡ್ತಿದ್ದಾರೆ ಅಂತ. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಈ ಥರ ಎಲ್ಲ. ಒಂದೊಂದು ಗೇಮ್ ಆಡಿಸ್ಬೇಕಾದ್ರೂ ಅಷ್ಟೇ, ಒಂದೊಂದು ಗೇಮಲ್ಲೆಲ್ಲ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಆರ್ಗ್ಯೂ ಮಾಡ್ಕೊಳ್ಳೋದು, ಆಮೇಲೆ ಫನ್ ಮಾಡ್ಕೊಳ್ಳೋದು, ಆಮೇಲೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಈ ಗೇಮ್ಸ್ ಎಲ್ಲ ಆದಮೇಲೆ ಲೆಮನಿಂದ ಸ್ಪೂನ್ ಆಡ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಫಸ್ಟು ಚಿಕ್ಕ ಮಕ್ಕಳಿಗೆ, ಆಮೇಲೆ ದೊಡ್ಡವ್ರಿಗೆ. ಮೌರ್ಯ 8:30ವರೆಗೂ ಮಲ್ಕೊಂಡಿದ್ದ, ಆಮೇಲೆ ಇದ್ದ. ಸೊ ಆಮೇಲೆ ಅವಳಿಗೆ ರಕ್ಷಿತಾ ಅವನಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಇವಾಗ ಲೆಮನಿಂದ ಸ್ಪೂನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನನ್ನ ಮಗಳು ಕೂಡ ಆಟ ಆಡ್ತಿದ್ದಾಳೆ. ನನ್ನ ಮಗಳದು ನಿಂಬೆಹಣ್ಣು ಫುಲ್ ಹಳ್ಳಾಡ್ತಾ ಇತ್ತು. ನಾವು ಯಾವುದು ನಿಂಬೆಹಣ್ಣೆಲ್ಲ ಕೊಟ್ಟಿದ್ವಿ ಅದನ್ನೆಲ್ಲ ಫುಲ್ ಶಫಲ್ ಮಾಡಿದ್ರು. ನೋಡ್ತಾ ಇರ್ಬೋದು ಗೊಂಬೆದು ಲೆಮನ್ ಹಳ್ಳಾಡ್ತಿದೆ. ಆದರೂ ಕೂಡ ಅವಳು ರೀಚ್ ಆದ್ಲು. ಫಸ್ಟೇ ಬಂದ್ಲು. ಗೊತ್ತಿಲ್ಲ, ಅವಳದು ಕನ್ಸಿಡರ್ ಮಾಡಲಿಲ್ಲ ಏನು ಪ್ರಾಬ್ಲಮ್ ಅನ್ನೋದು ನನಗಂತೂ ಗೊತ್ತಾಗಲಿಲ್ಲ. ಆ್ಯಂಡ್ ಬೇಜಾರಾಯಿತು. ನೋಡ್ತಾ ಇರ್ಬೋದು ಗೊಂಬೆ ಫಸ್ಟೇ ಹೋಗ್ತಿದ್ದಾಳೆ. ಅವಳಿಗಿಂತನೂ ಫಸ್ಟೇ ಹೋಗ್ತಿದ್ದಾಳೆ. ನಮಿತನಿಗಿಂತನೂ ಫಸ್ಟೇ ಓದ್ಲು ಗೊಂಬೆ. ಬಟ್ ನಮಿತನ್ನೇ ತಗೊಂಡ್ರು. ಬಟ್ ಯಾಕೆ ಅಂತ ಗೊತ್ತಿಲ್ಲ. ನನಗಂತೂ ನಿಜವಾಗ್ಲೂ ಬೇಜಾರಾಯಿತು ಆವಾಗ. ಹಾಗೆ ಇಲ್ಲಿ ಕೆಲವರೆಲ್ಲ ಫಾಸ್ಟಾಗಿ ಓಡಿ ಬರ್ತಾಯಿದ್ರು, ಕೆಲವ್ರದ್ದೆಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗ್ತಾಯಿತ್ತು, ಕೆಲವ್ರದ್ದಂತೂ ಹಲ್ಲೇ ಬಿದ್ದೋಗ್ತಾಯಿತ್ತು. ಕೆಲವೊಂದು ಮಕ್ಕಳು ಫುಲ್ ಹಳ್ಳಾಡ್ತಾನೂ ಇರಲಿಲ್ಲ, ಏನಿಲ್ಲ, ತುಂಬ ಪರ್ಫೆಕ್ಟಾಗಿ ಫಾಸ್ಟಾಗಿ ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಗೇಮ್. ನನಗಂತೂ ನಮ್ಮ ಸ್ಕೂಲಲ್ಲಿ ನಾನು ಇದು ಗೇಮ್ ಆಡಿಸಿದ್ರು, ಬಟ್ ನಂದು ಕೂಡ ಅಲ್ಲಿ ಔಟ್ ಆಗಿತ್ತು. ನನಗೆ ಅದು ನೆನಪಾಯ್ತಾಯಿತ್ತು. ಸೊ ನಾನು 9th ಸ್ಟ್ಯಾಂಡರ್ಡಲ್ಲಿದ್ದಾಗ ಈ ಗೇಮ್ನ ಆಡಿದ್ದು. ಅದಾದಮೇಲೆ ನಾನು ಆಟ ನೋಡೂ ಇಲ್ಲ, ಕೇಳೂ ಇರಲಿಲ್ಲ. ಸೊ ಇವಾಗಲೇ ಇಲ್ಲೇ ನೋಡಿದ್ದು. ಆ್ಯಂಡ್ ಫಸ್ಟ್ ಯಾರ್ಯಾರು ಬಂದಿರ್ತಾರೆ ಅವರನ್ನೆಲ್ಲ ಮತ್ತೆ ಬಿಟ್ಟು ಅದರಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೂ ಕೂಡ ಪ್ರೈಸ್ ಕೊಟ್ಟರು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಬ್ಬರು ಮಕ್ಕಳು ಏನು ಫಾಸ್ಟಾಗಿ ಬರ್ತಿದ್ದಾರೆ ಅಂತ. ಇಬ್ಬರು ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಲೆಮನ್ ಅಲ್ಲಾಡ್ತಾನೆ ಇಲ್ಲ ಕೆಲವೊಬ್ರದ್ದೆಲ್ಲ. ಹಾಗೆ ಇಲ್ಲಿ ಹೇಳಿದ ಹಾಗೆ ರಂಗೋಲಿ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಯಾರ್ಯಾರು ಸಿಕ್ಕಿತ್ತು ಅವ್ರಿಗೆಲ್ಲರಿಗೂ ಕೂಡ ಡಿಸಪಾಯಿಂಟ್ ಆಗಬಾರ್ದು ಅಂತೇಳಿ ಒಂದು ಪ್ರೈಸ್ ಅಂತ ಬಾಟಲ್ನ ಕೊಟ್ಟು, ವಾಟರ್ ಬಾಟಲ್ಗಳನ್ನ. ಸೊ ನಮ್ಮ ರಕ್ಷಿತಂಗೂ ಕೊಟ್ಟಿದ್ದಾರೆ ಅಲ್ಲಿ. ಇವಾಗ ದೊಡ್ಡವ್ರದ್ದು ಲೆಮನಿಂದ ಸ್ಪೂನ್. ಸೊ ನೋಡ್ತಾ ಇರ್ಬೋದು ಕೆಲವರೆಲ್ಲ ಅಲ್ಲೇ ಬಿದ್ದೋಗ್ತಾಯಿದ್ದೆ, ಕೆಲವರೆಲ್ಲ ಆಟ ಆಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ, ಇದೆಲ್ಲ ಆಟ ಆಡ್ಸಾದ್ಮೇಲೆ ಮಕ್ಕಳಿಗೆ ಅಥವಾ ಏನಾರು ಎಕ್ಸ್ಟ್ರಾ ಗೇಮ್ ಆಡ್ಸೋಣ ಅಂತ ಹೇಳಿ ಕೇಳಿದ್ರು. ಆವಾಗ ಅವರು ಮ್ಯೂಸಿಕಲ್ ಚೇರ್ ಗೇಮ್ನ ಆಡಿಸಿದ್ರು. ಅದರಲ್ಲೂ ಅಷ್ಟೇ ಗೊಂಬೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಅದಾದಮೇಲೆ ಪಾಪ ಔಟ್ ಆಗಿಬಿಟ್ಲು. ಔಟ್ ಆಗಿದ್ದ ಮಕ್ಕಳಿಗಂತೂ ಫುಲ್ ಬೇಜಾರಾಗ್ಬಿಡೋದು, ಗೆದ್ದವ್ರಿಗಂತೂ ಫುಲ್ ಖುಷಿ ಆಗ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಬಟ್ ನಾವು ಇದಕ್ಕೆ ಮ್ಯೂಸಿಕ್ಕೆ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಮ್ಯೂಸಿಕ್ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಅವರು ವಿಷಲ್ ತೊಗೊಂಡು ಊದ್ತಾಯಿದ್ರು. ಅಲ್ಲೇನಾಗ್ತಿತ್ತು ಅಂದರೆ ಮೈಕ್ ಹಳ್ಳಾಡ್ದಾಗೆಲ್ಲ ವೈರ್ದು ವಿಷಲ್ ಥರನೇ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಅದು ಕೂಡ ಒಂದು ಕನ್ಫ್ಯೂಷನ್ ಆಯಿತು. ನನಗೂ ಇದೇ ಥರ ಸೇಮ್ ಕನ್ಫ್ಯೂಷನ್ ಆಯಿತು. ಮ್ಯೂಸಿಕಲ್ ಚೇರ್ ದೊಡ್ಡವ್ರಿಗೆ ಆಡ್ಸೋ ಟೈಮಲ್ಲಿ ನಾನು ಕೂಡ ಹಾಡಿದೆ, ನನಗೂ ಕೂಡ ಔಟ್ ಆಯಿತು. ಯಾಕಂದರೆ ವಿಷಲ್ ಸೌಂಡಿಗೂ ಆ ಮೈಕ್ದು ವಯರ್ ಸೌಂಡ್ಗೂ ಡಿಫ್ರೆನ್ಸೇ ಗೊತ್ತಾಗ್ತಾ ಇರಲಿಲ್ಲ. ವಿಷಲ್ನ ತುಂಬ ದೂರ ಹೋಗಿ ಊದ್ತಾ ಇರೋದ್ರಿಂದ ಅದು ನೀಟಾಗಿ ನಮಗೂ ಕೇಳಿಸ್ತಾ ಇರಲಿಲ್ಲ. ಕೇಳಿಸ್ಕೊಂಡು ವಿನ್ ಆದವ್ರಿಗಂತೂ ನಿಜವಾಗ್ಲೂ ತುಂಬಾ ಖುಷಿ, ಔಟ್ ಆದವ್ರಿಗಂತೂ ನಿಜವಾಗ್ಲೂ ತುಂಬಾ ಡಿಸಪಾಯಿಂಟ್ ಆಗ್ತಾಯಿತ್ತು. ಸೊ ಇದೆಲ್ಲ ಆದಮೇಲೆ ಚಿಕ್ಕ ಮಕ್ಕಳಿಗೆ ಕೆರೆ ದಡ ಎಲ್ಲ ಆಟ ಆಡಿಸಿ ಆದಮೇಲೆ ದೊಡ್ಡವ್ರಿಗೂ ಕೂಡ ಕೆರೆ ದಡ ಆಡಿಸ್ತೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದು ಆಟ ಆಡಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಕೆಲವೊಂದಷ್ಟು ದೊಡ್ಡವರು ಕೂಡ ಗೇಮ್ಸ್ನ ಆಟ ಆಡ್ತಿದ್ದಾರೆ, ಸಖತ್ ಎಂಜಾಯ್ ಮಾಡ್ತಿದ್ರು. ಎಲ್ಲರೂ ಜಂಪ್ ಮಾಡಿ ಅಂದರೆ ಅಜ್ಜೆ ಮೇಲೆ ಅಜ್ಜೆ ಇಟ್ಕೊಂಡು ಮಾಡ್ತಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ನಮ್ಮ ಹರ್ಷಿತಾ ಕೂಡ ವಿನ್ ಆಗಿದ್ದಾಳೆ. ಅವಳಂತೂ ಫುಲ್ ಕಾನ್ಸಂಟ್ರೇಟಾಗಿ ನಾನು ವಿನ್ ಆಗಲೇಬೇಕು ಒಂದು ಗೇಮಲ್ಲಿ ಆದ್ರೂ ಅಂತ ಹೇಳಿ ಆಡ್ತಾಯಿದ್ಲು. ಸೊ ಹಂಗೆ ಕೂಡ ಅವಳು ವಿನ್ ಆಗಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನಂತೂ ಸ್ವಲ್ಪ ಫಾಸ್ಟಾಗೆ ತೋರಿಸಿದ್ದೀನಿ, ಯಾಕಂದರೆ ಅವರು ತುಂಬ ಅಂದರೆ ಲೈಕ್ ಜಂಪ್ ಮಾಡಿ ಅಂತ ಹೇಳಿದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾಯಿದ್ರು. ಅಂದರೆ ನಡ್ಕೊಂಡು ಹೋಗಿ ಕ್ರಾಸ್ ಮಾಡೋ ಥರ ಇತ್ತು. ಸೊ ಹಂಗಾಗಿ ತುಂಬ ಫನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಫೈನಲಿ ನಮ್ಮ ಹರ್ಷಿತಾ ವಿನ್ ಆಗಿದ್ದಾಳೆ. ನೋಡ್ತಾ ಇರ್ಬೋದು ಇವಾಗ ಅವಳು ನೆಕ್ಸ್ಟ್ ವಿನ್ ಆಗ್ತಾಳೆ. ನಾನು ವಿನ್ ಆಗಲೇಬೇಕು ಅಂತ ಫುಲ್ ಕಾನ್ಸಂಟ್ರೇಷನ್ ಇತ್ತು ಅವಳಿಗೆ ಆ ವಿಷಯದ ಮೇಲೆ. ಹಂಗಾಗಿ ಅವಳು ವಿನ್ ಆದಳು. ನಾವು ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಹಾಡಿದ್ದು.
ದೊಡ್ಡವ್ರಿಗೆ ಆಡಿಸಿದ್ದು, ದೊಡ್ಡವ್ರು ಆದಮೇಲೆ ಹಾಡಿದ್ದು ಇಲ್ಲವೇ ಇಲ್ಲ. ಬಟ್ ಇದೇ ಫಸ್ಟು. ನೆಕ್ಸ್ಟ್ ಪ್ರತಿ ವರ್ಷ ಹಬ್ಬದಲ್ಲೂ ಇದೇ ಥರ ಆಡಿಸ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಹಬ್ಬದಲ್ಲಿ ಇಷ್ಟು ಖುಷಿ ಪಟ್ಟೇ ಇಲ್ಲ ನಾವು ಅಂತಲೇ ಹೇಳ್ಬೋದು. ಈ ಹಬ್ಬದಲ್ಲಿ ಈ ಗೇಮ್ಸ್ ಆಟ ಆಡೋದ್ರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ನಾವಂತೂ. ನೋಡ್ತಾ ಇರ್ಬೋದು, ಅವಳು ಫುಲ್ಲು ಕಾನ್ಸಂಟ್ರೇಟ್ ಇದ್ದಿದ್ದರಿಂದ ಅವಳು ವಿನ್ ಆಗಿದ್ದಾಳೆ. ಇದೆಲ್ಲ ಆದಮೇಲೆ ಬಿಸ್ಕೆಟ್ ತಿನ್ನೋ ಗೇಮ್ ಇಟ್ಟರು. ಅಂದರೆ ಬಿಸ್ಕೆಟ್ನ ಫೋರೆಡ್ ಮೇಲೆ ಇಟ್ಟು ಅದನ್ನು ಮೂಮೆಂಟ್ ಮಾಡಿಕೊಂಡು ಬಾಯಿ ಹತ್ರ ಬರಬೇಕು, ಆವಾಗ ತಿನ್ನಬೇಕು ಅಂತ ಹೇಳಿ ಗೇಮ್ ಇದು ಟಾಸ್ಕು. ಅಲ್ಲಿ ನನ್ನ ಕಸಿನು ನಮ್ಮ ಹರ್ಷಿತನ ರೇಗಿಸ್ತಾ ಇದ್ದ ಅವನು, ಹಿಂಗೆ ತಗೊಂಡು ಬ್ಯಾಗ್ ಹಾಕೋಬಿಡು ಅಂತ ಹೇಳಿ. ಇದರಲ್ಲಂತೂ ಎಲ್ಲರೂ ಔಟ್ ಆದರು. ಎಲ್ಲರೂ ಯಾರೂ ತಿಂತಾ ಇಲ್ಲ. ಒಂದು ಹುಡುಗ ಮಾತ್ರ ಬೇಗ ತಿನ್ಕೊಂಬಿಟ್ಟ. ಅವನು ಇವಳು ಇನ್ನೂ ಮಾಡ್ತಾನೆ ಇದ್ದಾಳೆ. ನೋಡ್ತಾ ಇರ್ಬೋದು, ಮುಗಿದ್ರು ಗೇಮ್ ಆಟ ಆಡ್ತಾನೆ ಇದ್ದಾಳೆ. ತಿನ್ನು ನೀನು ಗೇಮ್ ಓವರ್ ಆಯಿತು, ವಿನ್ ಆದ ಅಂತ ಹೇಳ್ಕೊಟ್ರು ಅವ್ರಿಗೆ. ದೊಡ್ಡವ್ರದೆಲ್ಲ ಆದಮೇಲೆ ಚಿಕ್ಕ ಮಕ್ಳಿಗೂ ಕೂಡ ಆಟ ಆಡ್ಸೋಣ, ಇದನ್ನು ಚೆನ್ನಾಗಿದೆ ಅಂತ ಹೇಳಿ ಆಟ ಆಡಿಸಿದ್ರು. ಗೊಂಬೆ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾಳೆ. ನೋಡ್ತಾ ಇರ್ಬೋದು. ಹ್ಯಾಂಡ್ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಹೇಳಿ 1-2 ಸಲ ಟ್ರಯಲ್ ಅಂತ ಕೊಟ್ಟರು. ಚೆನ್ನಾಗಿತ್ತು. ಮಕ್ಕಳು ಎಲ್ಲ ಬೀಳಿಸ್ಕೊಂಬಿಟ್ರು, ಗೊಂಬೆ ಮಾತ್ರ ಬೀಳಿಸ್ಲಿಲ್ಲ. ಬಟ್ ತಿಂದವ್ರಿಗೆ ಮಾತ್ರ ಗಿಫ್ಟ್ ಅಂತ ಹೇಳಿ ಅನೌನ್ಸ್ ಆಗಿತ್ತು. ಅವಳು ತಿನ್ನಲಿಲ್ಲ, ಹಂಗಾಗಿ ಅವಳಿಗೂ ಕೂಡ ಸಿಗಲಿಲ್ಲ. ನಮ್ಮ ಜಿಷ್ಣು ನೋಡ್ತಾ ಇರ್ಬೋದು, ಅವ್ನು ಹೆಂಗೆ ಅಲ್ಲಾಡಿಸ್ತಾನೂ ಇಲ್ಲ, ಏನೂ ಇಲ್ಲ. ಹೆಂಗೆ ತಿನ್ನೋದು ಮಕ್ಳಿಗೆ ಅಂತ ಯೋಚನೆ ಆಗ್ತಿದೆ. ನಮ್ಮ ಗೊಂಬೆ ನೋಡು ಕಣ್ಣಲ್ಲಿ ಹಿಂಗೆಲ್ಲ ಮೂಮೆಂಟ್ ಮಾಡ್ಕೋಬೇಕು, ಅಲ್ಲಾಡಿಸ್ಕೋಬೇಕು ಮೆಲ್ಮೆಲ್ಗೆ ಅಂತ ಹೇಳ್ಕೊಟ್ರೆ ಅವಳು ಸುಮ್ಮನೆ ಕಣ್ಣು ಹಿಂಗೆ ಬಡಿತಾ ಇದ್ದಾಳೆ ಅಷ್ಟೇ. ಹೆಂಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ಬೋದು, ಜಿಷ್ಣು ಬಾಯಿ ಅಂತಾನೆ ಅದು ಬಿಸ್ಕೆಟ್ ಬಂದು ಬೀಳ್ತಾ ಇಲ್ಲ. ಜಿಷ್ಣು ಮೂಮೆಂಟೇ ಮಾಡ್ತಾ ಇಲ್ಲ. ನಮ್ಮ ಗೊಂಬೆ ಗೊತ್ತಾಯ್ತಾ ಇಲ್ಲ ಏನು ಮಾಡಬೇಕು ಅಂತೇಳಿ. ನಾನು ಹೇಳ್ಕೊಡ್ತಾ ಇದ್ದೆ, ಮಗಳಿಗೆ ಹೀಗೆಲ್ಲ ಸ್ವಲ್ಪ ಶೇಪ್ ಥರ ಮಾಡಬೇಕು ಫೇಸನ್ನು, ಅವಾಗ ಅವಾಗ ಬೀಳುತ್ತೆ. ಜಾಸ್ತಿ ಮಾಡಿದ್ರೆ ಬಿದ್ದುಬಿಡುತ್ತೆ, ಮಾಡಿಬಿಡಲ್ಲ, ನಿಧಾನಕ್ಕೆ ಮಾಡು ಅಂತೆಲ್ಲ ಹೇಳ್ಕೊಡ್ತಾ ಇದೆ. ಅವಳು ಗೊತ್ತಾಯ್ತಾ ಇರಲಿಲ್ಲ ಹಿಂಗೆ ಮಾಡೋದು ಅಂತ ಹೇಳಿ. ದೊಡ್ಡವ್ರದ್ದಂತೂ ತುಂಬ ಚೆನ್ನಾಗಿತ್ತು. ಫೈನಲಿ ಜಿಷ್ಣು ಕೂಡ ಬೀಳಿಸ್ದ. ಗೊಂಬೆ ಇದ್ದಾಳೆ, ಆದರೆ ಗೊಂಬೆ ತಿನ್ನಬೇಕು. ಅವಳಿಗೆ ಫುಲ್ಲು ಹಂಗೆ ನಿಂತ್ಕೊಂಡ್ಬಿಟ್ಟಿದೆ ಬಿಸ್ಕೆಟು, ತಿನ್ನೋಕೆ ಆಗ್ತಾಯಿಲ್ಲ ಅವಳಿಗೆ. ಹಂಗಾಗಿ ತುಂಬ ಹೊತ್ತು ಕಾಯೋಕ್ಕಾಗಲ್ಲ, ತಿಂದರೆ ಮಾತ್ರ ಪ್ರೈಸ್ ಅಂತ ಹೇಳಿದ್ರು. ಹಂಗಾಗಿ ಕೂಡ ಅವಳು ಈ ಸಲ ಏನೋ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಬಟ್ ಗಿಫ್ಟ್ ಅಂತೂ ಅವಳಿಗೆ ಈ ಸಲ ಸಿಗಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ. ಬಟ್ ಅವಳಿಗೆ ಗೊತ್ತಾಯ್ತಲ್ಲ ಯಾವ ಥರ ಇದು ಅಂತ ಹೇಳಿ. ಇದಂತೂ ದೊಡ್ಡವ್ರಿಗೆ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ನಿಂತ್ಕೊಂಡು ನೋಡೋರಿಗೆ. ಚಕ್ಲಿ ತಿನ್ನೋ ಗೇಮ್ ಹ್ಯಾಂಡ್ ಇದು 2 ಸಖತ್ತಾಗೇ ಇತ್ತು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಹುಡುಗರಿಗೆ ಅಂತ ಹೇಳಿ ಕೊಟ್ಟರು. ಇದರಂತೂ ನೋಡ್ತಾ ಇರ್ಬೋದು, ನನ್ನ ತಮ್ಮಂದು ಅಳ್ಳಾಡ್ತಾನೆ ಇಲ್ಲ, ಫುಲ್ ಆಗ್ತಿದ್ದಾನೆ ಅವನಂತೂ. ಇಲ್ಲಿ ನೋಡ್ತಾ ಇರ್ಬೋದು, ಅವ್ರ ಮಗಳು ತೆಗೆದು ಬಾಯಿ ಹತ್ರನೇ ಇಟ್ಬಿಟ್ಲು. ಎಷ್ಟು ಫಾಸ್ಟಾಗಿದ್ದಾಳೆ, ಚುರುಕಾಗಿದ್ದಾಳೆ ಅವಳು ಅಂತ. ಹಾಗೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಗಂತೂ ಈ ವರ್ಷದ ಗಣೇಶ ಗೌರಿ ಹಬ್ಬ ಫೆಸ್ಟಿವಲ್ ನಿಜವಾಗ್ಲೂ ಸಖತ್ತಾಗೆ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬಾ ಮಜಾ ಮಾಡಿದ್ದೀವಿ. ತುಂಬ ವರ್ಷ ಆದಮೇಲೆ ಈ ಥರ ಗೇಮ್ಸ್ ಎಲ್ಲ ಆಡಿದ್ದು ನಮಗೆ ಚೈಲ್ಡ್ಹುಡ್ ಮೆಮೊರೀಸ್ನ ರೀಕಾಲ್ ಮಾಡ್ದಂಗೆ ಅನ್ನಿಸ್ತು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ನಮ್ಮ ಹರ್ಷಿತಾ ಅವಳು ಬಂದಿರೋ ಗಿಫ್ಟ್ಗಳನ್ನೆಲ್ಲ ತೋರಿಸ್ತಾ ಇದ್ದಾಳೆ. ಅದೊಂದು ಮೆಮೊರಿ ಆಗಿರುತ್ತೆ ಈ ವ್ಲಾಗ್ ಮೂಲಕ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು. ಈ ವರ್ಷ ನಮಗೆ ತುಂಬಾ ಮೆಮೊರಿ ಆಗಿರುತ್ತೆ ಈ ಹಬ್ಬದ ಮೂಲಕ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.